ಇದೇ ತಿಂಗಳು 17/8/2026 ನಾಗಪಂಚಮಿ ಇರುವುದು. ಈ ನಾಗಪಂಚಮಿಯ ವಿಶೇಷವೇನು? ನಾಗಪಂಚಮಿಯಲ್ಲಿ ನಾಗದೇವತೆಗಳಾದ ಅನಂತ, ವಾಸುಕಿ, ಪದ್ಮ, ಪದ್ಮನಾಭ, ಕುಳಿಕ, ಶಂಖ ಈ ಒಂದು ನಾಗದೇವತೆಗಳನ್ನ ಆರಾಧನೆ ಮಾಡ್ತೀವಿ. ಈ ಆರಾಧನೆಯ ಉದ್ದೇಶವೇನು? ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಹಾಗೂ ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಚರ್ಮ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಹಾಗೂ ವಿವಾಹ ಜೀವನವು ಸುಸೂತ್ರವಾಗಿ ನಡೆಯಲು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿಯ ಒಂದು ಏನು ಪ್ರಾಬ್ಲಮ್ ಇರುತ್ತೆ ಇದೆಲ್ಲವನ್ನೂ ಕೂಡ ನಾವು ಈ ಒಂದು ನಾಗಪಂಚಮಿಯಲ್ಲಿ ನಾಗದೇವತೆಗಳನ್ನು ಆರಾಧನೆ ಮಾಡುವ ಮುಖಾಂತರ ನಮಗೆ ಈ ಎಲ್ಲವೂ ಲಭಿಸಲಿ ಅಂತ ಕೇಳ್ಕೊತೀವಿ. ಆದರೆ ನಾಗಪಂಚಮಿಯಲ್ಲಿ ಜನಗಳು ಏನು ಮಾಡ್ತಾರೆ ಅಂದರೆ ಹುತ್ತದ ಹತ್ರ ಹೋಗ್ಬಿಟ್ಟು ತುಂಬ ಹಾಲು, ಈ ಕೆಮಿಕಲ್ ಇರುವಂಥದ್ದು, ಇವತ್ತಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು ಕುಂಕುಮ, ಅರಿಶಿನ ಎಲ್ಲ ಕೆಮಿಕಲ್ ಆಗಿರುತ್ತೆ. ಇದನ್ನೆಲ್ಲ ಹಾಕೋದ್ರಿಂದ ಹಾವಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಇದ್ರ ಕಡೆ ಗಮನವನ್ನ ಕೊಡಿ. ಹಾಗೆ ಕಲ್ಲುನಾಗರಿಗೆ ಹಾಲನ್ನ ಎರೆಯೋದು ಏನು ಪ್ರಾಬ್ಲಮ್ ಆಗಲ್ಲ. ನೀವು ಅಲ್ಲಿ ಆ ಕಲ್ಲುನಾಗರಿಗೆ ಎಷ್ಟಾದ್ರೂ ಅರಿಶಿನ ಕುಂಕುಮ ಇಟ್ಟು ಹಾಲನ್ನ ಎರೆಯಿರಿ. ಆದರೆ ಹುತ್ತದ ಹತ್ರ ಹೋದಾಗ ತುಂಬಾ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ಅವುಗಳು ಕೂಡ ನಮ್ಮಂತೆಯೇ ಜೀವ ಇರುವಂತದ್ದಾಗಿರುತ್ತದೆ. ಈ ಜೀವ ಇರುವಂತವರಿಗೆ ಈ ಕೆಮಿಕಲ್ ಯುಕ್ತ ಅರಿಶಿನ ಕುಂಕುಮ ಇದನ್ನೆಲ್ಲ ಹಾಕೋದ್ರಿಂದ ತೊಂದರೆಗಳಾಗುತ್ತೆ. ದಯವಿಟ್ಟು ಹುತ್ತದ ಹತ್ರ ಯಾರು ತನಿಯನ್ನ ಎರಿತೀರಾ ನೀವೆಲ್ಲರೂ ಕೂಡ ತುಂಬಾ ಕೇರ್ಫುಲ್ ಆಗಿ ತನಿಯನ್ನ ಹೇರಿರಿ. ಹಾಗೆ ಕಲ್ಲನಾಗರಕ್ಕೆ ನೀವು ಎಷ್ಟೇ ಪೂಜೆ ಮಾಡಿ ನೋ ಪ್ರಾಬ್ಲಮ್, ಆದರೆ ಹುತ್ತದ ಹತ್ರ ಹೋದಾಗ ತುಂಬ ಕೇರ್ಫುಲ್ ಆಗಿರಿ. ಪ್ರತಿಯೊಬ್ಬರು ಶ್ರದ್ಧಾ ಭಕ್ತಿಯಿಂದ ನಾಗಪಂಚಮಿಯನ್ನ ಮಾಡಿ ನಾಗದೇವತೆಗಳ ಆಶೀರ್ವಾದವನ್ನ ಪಡ್ಕೊಳ್ಳಿ. ಭಕ್ತಿಪೂರ್ವಕವಾಗಿ ನಾವೇನೇ ಮಾಡಿದರೂ ಕೂಡ ಅದು ನಮಗೆ ತಲುಪುತ್ತೆ. ಆದರೆ ನಾವೇನು ಮಾಡ್ತೀವಿ, ಆಡಂಬರದ ಹಿಂದೆ ಹೋಗ್ತಾ ಇದ್ದೀವಿ, ನಮ್ಗೆ ಆಶೀರ್ವಾದ ಖಂಡಿತ ಸಿಗೋದಿಲ್ಲ. ಹಾಗಾಗಿ ಭಕ್ತಿಯಿಂದ ಬೇಡ್ಕೊಳ್ಳಿ. ನಾಗಾರಾಧನೆಯನ್ನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ ಕಡೆಯಿಂದ ನಾಗಪಂಚಮಿಯ ಶುಭಾಶಯಗಳು. ಧನ್ಯವಾದಗಳು.